ಇಲ್ಲಿ ಗುಂಡಾಗಿರಿ ಮಾಡೋಕೆ ಬಂದಿದ್ದೀರಾ? ನಾನು ಗುಂಡಾಗಿರಿ ಮಾಡೋಕೆ 1 ನಿಮಿಷ ಸಾಕು. ಪೊಲೀಸರೇ ನಿಮಗೆ ಕೆಲಸ ಮಾಡೋಕೆ ಆಗಲ್ಲ ಅಂದ್ರೆ ಡ್ರೆಸ್ ಬಿಚ್ಕೊಡಿ, ನಾನು ಕೆಲಸ ಮಾಡುವೆ ಹೀಗಂತ ಅಬ್ಬರಿಸಿದ್ದು ಬಳ್ಳಾರಿಯ ಡಿಸಿ ರಾಮ್ ಪ್ರಸಾದ್ ಮನೋಹರ್. ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಗಣಿ ಪ್ರದೇಶಗಳ ನಿರ್ವಹಣೆ ಬಗ್ಗೆ ಅಧಿಕಾರಿಗಳು, ರೈತರು, ಸಂಘಟನೆಗಳ ಜೊತೆ ನಡೆಸಿದ ಸಭೆಯಲ್ಲಿ ಡಿಸಿ ಎಲ್ಲರ ವಿರುದ್ಧ ಹರಿಹಾಯ್ದರು. ಆದರೂ ಲಾರಿಗಳ ಅಬ್ಬರ ವಿರೋಧಿಸಿ ಪ್ರತಿಭಟನೆ ಮಾಡಿದ ಸಂಘಟನೆಗಳ ಸದಸ್ಯರಿಗೆ ನೀವು ಇಲ್ಲಿ ಗುಂಡಾಗಿರಿ ಮಾಡೋಕೆ ಬಂದಿದ್ದೀರಾ? ನಾನು ಗುಂಡಾಗಿರಿ ಮಾಡೋಕೆ ಎಷ್ಟು ಸಮಯ ಬೇಕು ಅಂತ ಕಿಡಿಕಾರಿದ್ರು. ಕಾನೂನು ಬಾಹಿರವಾಗಿ ಪ್ರತಿಭಟನೆ ರಸ್ತೆ ತಡೆ ನಡೆಸಿದ ಸಂಘಟನೆಗಳ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರಿಗೆ ಕೆಲಸ ಮಾಡೋಕೆ ಆಗಲ್ಲ ಅಂದ್ರೆ ಡ್ರೆಸ್ ಬಿಚ್ಚಿಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. 48 ಗಂಟೆಗಳ ಒಳಗೆ ಪ್ರಕರಣ ದಾಖಲಿಸದಿದ್ರೆ ಸಂಡೂರು ತಹಶೀಲ್ದಾರ್ ಡಿವೈಎಸ್ಪಿ ವಿರುದ್ಧ ನಾನೇ ಕ್ರಮ ಕೈಗೊಳ್ತೇನೆ ಅಂತ ಎಚ್ಚರಿಸಿದರು. ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯಗಳನ್ನು ಅಲುಗಾಡಿಸ್ತಾ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ಈ ಜನಪರವಾದಂತ ಹೋರಾಟಕ್ಕೆ ನಾಳಿನ ದಿನದಲ್ಲಿ ಸನ್ಮಾನ್ಯ ಶ್ರೀಯುತ ನಮ್ಮ ಹಿರಿಯರಾದಂತ SR ಹಿರೇಮಠವರು ಬಂದು ನಮ್ಮ ಶಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಮತ್ತೆ ಏನು ಮಾಡಿಲ್ಲ, ಯಾರು ಕಂಪ್ಲೇಂಟ್ ಕೊಡಬೇಕು ನಿಮಗೆ? ಕಾನೂನು ವಿರೋಧ ಆಗಿದ್ರೆ ಮಾಡ್ಲಿಕ್ಕೆ ಏನ್ರಿ ದೊಡ್ಡದಿದೆ ನಿಮಗೆ? ಮತ್ತೆ ಈಗ ಪೊಲೀಸರು ಇರಬೇಕಲ್ಲಿ. ಇಲ್ಲಿ ಗುಂಡಾಗಿರಿ ನಡೀತಿದೆ, ನಾನು ಗುಂಡಾಗಿರಿ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಐ ವಾಸ್ ಆಲ್ಸೋ ಒನ್ ಆಫ್ ಪೊಲೀಸ್ ಆಫೀಸರ್. ನಾನು ಕೂಡ ಸುಬ್ರಂಡ ಪೊಲೀಸ್ ನೋಯ್ಡಾದಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ. ಫಸ್ಟ್ ಫೈಲ್ ಕ್ರಿಮಿನಲ್ ಕೇಸ್ ಆಗಿ ದೋಸ್ ಪೀಪಲ್ ಆರ್ ಇನ್ವಾಲ್ವಿಂಗ್ ಇನ್ ಸಚ್ ಅನ್ಲಾಫುಲ್ ಆಕ್ಟಿವಿಟಿ. ಆಮೇಲೆ ಉಳಿದ ಬಗ್ಗೆ ನಾನು ನೋಡ್ತೀನಿ. ಶಾಂತಿಯಿಂದ ಸಂತೋಷದಿಂದ ಬದುಕೋದಾದ್ರೆ ಬದುಕೋಣ, ಶಾಂತಿಗೆ ತೊಂದರೆ ಕೊಡುವುದಾದ್ರೆ ಕಾನೂನು ಕ್ರಮ ಜರುಗಿಸಲೇಬೇಕು. ನೀವೇನು ಇಲ್ಲಿಗಲ್ ಮಾಡ್ತಾ ಇಲ್ಲ. ಸೆಕ್ಷನ್ ರಾಜಕೀಯ ಪ್ರೇರಿತ ಬಜೆಟ್ ಆಗತ್ತೆ. ಕಾರಣ 5 ರಾಜ್ಯಗಳ ಚುನಾವಣೆ ಅತ್ಯಂತ ಸದ್ಯದಲ್ಲೇ ಅತಿ ಸಮೀಪದಲ್ಲೇ ಇರುವ ಕಾರಣ ಅಂತ. ಆದರೆ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅರುಣ್ ಜೈಟ್ಲಿ ತಮ್ಮ ಬಜೆಟ್ ಅನ್ನ ಓದಿ ಮುಗಿಸಿದ ನಂತರ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದ ರಾಜಕೀಯ ಪ್ರೇರಿತ ಬಜೆಟ್ ಎಂದು ಆಪಾದನೆಗೆ ಗುರಿಯಾಗದ ಬಜೆಟ್ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನೋಟ್ ಬ್ಯಾನ್ ಎಫೆಕ್ಟ್ ಬಜೆಟ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಮೋದಿ ಸ್ವಲ್ಪ ಸಿಹಿ ನೀಡಿದ್ದಾರೆ. ಆದಾಯ ತೆರಿಗೆ ಮಿತಿಯನ್ನ ಸ್ವಲ್ಪ ಏರಿಸಿದ್ದಾರೆ. ಹೆಚ್ಚಿನ ಆದಾಯದಾರರಿಗೆ ಹಾಗೂ ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ, ಯುವ ಜನತೆಗೆ ಮೋದಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಲ ಮಾಡಿ ಓಡಿ ಹೋದ ಮಲ್ಯನಂಥ ಉದ್ಯಮಿಗಳಿಗೆ, ಸಾಲಗಾರರಿಗೆ ಅರುಣ್ ಜೇಟ್ಲಿ ಶಾಕ್ ನೀಡಿದ್ದಾರೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ.